ಎಲ್ರಿಗೂ ನಮಸ್ಕಾರ. ನಾನು ಸುನೀತಾ, ಶ್ರೇಯಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಇನ್ಸ್ಟಂಟಾಗಿ ವಡಾ ರೆಸಿಪಿಯನ್ನು ಮಾಡ್ತಿದ್ದೀನಿ. ಕೇವಲ ನಿಮಗೆ 10ರಿಂದ 15 ನಿಮಿಷಗಳಲ್ಲಿ ವಡಾ ರೆಡಿಯಾಗುತ್ತೆ. ಯಾವುದೇ ಹಿಟ್ಟನ್ನು ನೆನೆಸದೆ ನೀವು ರುಬ್ಬದೆ ಇನ್ಸ್ಟಂಟಾಗಿ ವಡಾವನ್ನು ಮಾಡ್ಕೋಬೋದು. ಹಬ್ಬ ಹರಿದಿನಗಳಲ್ಲಿ ಮತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ವಡಾ ಬೇಗ ರೆಡಿಯಾಗುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ಇವಾಗ ಹೇಳ್ತಿದ್ದೀನಿ. ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಡ್ತಿದ್ದೀನಿ. ಈ ಬಟ್ಲಲ್ಲಿ 4 ಬಟ್ಲಿನಷ್ಟು ನಾನು ನೀರನ್ನು ಅಳತೆ ಮಾಡಿ ಹಾಕ್ತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಅರ್ಧ ಚಿಟಿಕೆಯಷ್ಟು ನಾನು ಸೋಡಾವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಹಸಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಹಸಿ ಶುಂಠಿಯನ್ನು 1 ಇಂಚು ಹಸಿ ಶುಂಠಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 2 ಹಸಿಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಹಸಿಮೆಣಸಿಕಾಯಿ ಪೇಸ್ಟ್ ಆದರೂ ಹಾಕ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಚೆನ್ನಾಗಿ ಈ ಥರ ಕುದಿ ಬರ್ತಾ ಇದೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಫುಲ್ ಲೋ ಫ್ಲೇಮಲ್ಲಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಯಾವುದೇ ರೀತಿಯಾಗಿ ಗಂಟು ಸಹಿತ ಆಗೋದಿಲ್ಲ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಕುದಿ ಬರ್ತಾ ಇದೆ. ಇವಾಗ ನಾನು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೀನಿ. 2 ಕಪ್ನಷ್ಟು ಆಗುವಷ್ಟು ನಾನು ಚಿರೋಟಿ ರವೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ 1 ಕಪ್ಪಲ್ಲಿ ನೀವು ಕೂಡ ಮಾಡಿ ನೋಡ್ಕೋಬೋದು. 2 ಕಪ್ ನೀರಿಗೆ 1 ಕಪ್ಪಷ್ಟು ಚಿರೋಟಿ ರವೆಯನ್ನು ನೀವು ಮಾಡಿ ನೋಡ್ಬೋದು. ನಾನು 4 ಕಪ್ ನೀರಿಗೆ 2 ಕಪ್ನಷ್ಟು ಚಿರೋಟಿ ರವೆಯನ್ನು ಇದಕ್ಕೆ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು. ಒಂದು ವೇಳೆ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆಯನ್ನು ಮಿಕ್ಸಿ ಮಾಡಿ ನೀವು ಈ ರವೆ ವಡೆಯನ್ನು ಈಸಿಯಾಗಿ ಮಾಡ್ಕೋಬೋದು. ಬಹಳನೇ ರುಚಿಕರವಾದ ಈ ಇನ್ಸ್ಟಂಟ್ ರವಾ ವಡೆಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿ, ಬಹಳನೇ ಕ್ವಿಕ್ಕಾಗಿ ಬೇಗ ರೆಡಿಯಾಗುತ್ತೆ. ನೀವು ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಉದ್ದಿನ ಬೇಳೆಯನ್ನು ನೆನೆಸಿ ರುಬ್ಬುವಂಥ ಅವಶ್ಯಕತೆಯೇ ಇರೋದಿಲ್ಲ. ಕೇವಲ 10ರಿಂದ 15 ನಿಮಿಷಗಳಲ್ಲಿ ಈ ರವೆ ವಡೆ ತುಂಬಾ ಸಾಫ್ಟಾಗಿ ನಿಮಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು. ಎಷ್ಟೊಂದು ಸ್ಮೂತಾಗಿ ಬರುತ್ತೆ ಅಂದರೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ, ಕೈಗೆ ಒಂಚೂರು ಅಂಟ್ಕೊಳ್ಳೋದಿಲ್ಲ. ಈ ಥರ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಕೇವಲ 1 ನಿಮಿಷ ಹಾಗೆ ಇಡಿ. ಸ್ವಲ್ಪ ಲೈಟಾಗಿ ಬಿಸಿ ಆರೋ ತನಕ ಲೈಟಾಗಿ ಬಿಸಿ ಇರುವಾಗಲೇ ನೀವು ಈ ಥರ ಕೈಗೆ ಒಂಚೂರು ಎಣ್ಣೆಯನ್ನು ಹಚ್ಕೊಂಡು ನೀವು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಎಣ್ಣೆಗೆ ನಾನು ಕೈಯಲ್ಲಿ ಎಣ್ಣೆಯನ್ನು ಹಚ್ಕೊಂಡು ನಾದ್ತಿದ್ದೀನಿ. ನಾದ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ವಡವನ್ನು ಮಾಡ್ಕೋಬೋದು. ನೋಡಿ, ಈ ಥರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ತುಂಬಾ ಈಸಿಯಾಗಿ ಬರುತ್ತೆ. ಇಷ್ಟೇ, ಜಸ್ಟ್ ತೊಗೊಂಡು ನೀವು ಪ್ರೆಸ್ ಮಾಡಿ ಇಟ್ಟು ನೋಡಿ. ಇವಾಗ ಎಲ್ಲ ನಾನು ಮಾಡಿ ಇಟ್ಕೊಂಡು ರೆಡಿಯಾಗಿದೆ. ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾದಿದೆ. ಸ್ವಲ್ಪ ಎಣ್ಣೆ ಟೆಸ್ಟ್ ಮಾಡಲಿಕ್ಕೆ ಒಂಚೂರು ಹಾಕಿ ನೋಡ್ತಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ರವೆ ವಡೆಯನ್ನು ಫ್ರೈ ಮಾಡ್ಕೋಬೇಕು. ಈ ವಡೆ ಮುಳುಗೋ ತನಕ ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ನೀವು ಹೈ ಫ್ಲೇಮಲ್ಲಿಟ್ಟರೆ ಮೇಲ್ಮೇಲೆ ಕಲರ್ ಬಂದು ಒಳಗಡೆ ಹಾಗೆ ಹಸಿ ಇರುತ್ತೆ. ಲೋ ಫ್ಲೇಮಲ್ಲಿಟ್ಟರೆ ಎಣ್ಣೆ ಹೀರ್ಕೊಳ್ಳುತ್ತೆ. ಹಾಗಾಗಿ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಹಾಗೆ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಲರ್ ಬರೋ ತನಕ ನೀವು ಫ್ರೈ ಮಾಡಿದ ಮೇಲೆ ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಹಾಗೆ ಎಲ್ಲ ತರಹದ ವಡಾ, ಬೋಂಡ, ಬಜ್ಜಿ ರೆಸಿಪಿಯನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಡಾ ರೆಸಿಪಿ ಅಂತ ಇದೆ, ಪ್ಲೇಲಿಸ್ಟಲ್ಲಿ ನೀವು ಹೋಗಿ ಒಂದು ಸಲ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಕೇವಲ ಒಂದು 10 ನಿಮಿಷ ನಿಮಗೆ ಟೈಮ್ ಇದ್ದರೆ ಈ ಥರ ಚಿರೋಟಿ ರವೆಯಲ್ಲಿ ಒಂದು ಸಲ ಮಾಡಿಕೊಂಡು ತಿನ್ನಿ. ನಿಮಗೆ ದೊಡ್ಡ ರವೆ ಇತ್ತಂದರೆ ಅದನ್ನು ಮಿಕ್ಸಿ ಮಾಡಿಕೊಂಡು ಸಹಿತ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಎಲ್ಲ ವಡೆಯನ್ನು ನಾನು ಮಾಡಿ ಇದರಲ್ಲಿ ಹಾಕ್ತಿದ್ದೀನಿ. ಈ 2 ಕಪ್ ರವೆಯಲ್ಲಿ ಸರಿಸುಮಾರು ಒಂದು 20ರಿಂದ 25 ವಡೆಗಳಾಗಿವೆ. ಇವಾಗ ಎಲ್ಲ ವಡೆ ರೆಡಿಯಾಗಿದೆ. ಇದ್ರ ಜೊತೆ ಬೆಸ್ಟ್ ಅಂದರೆ ಕೊಬ್ಬರಿ ಚಟ್ನಿ ಅಥವಾ ಮೊಸರು ಜೊತೆ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು. ನೋಡಿ, ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಎಷ್ಟೊಂದು ಚೆನ್ನಾಗಿ ಬೆಂದಿದೆ.
ಹಾಗೆ ಇದೇ ತರಹದ ಎಲ್ಲ ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು.